ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಮೇಲೆ ಗುಡ್ವಿಲ್ ಅಕೌಂಟ್ ಅನ್ನು ಸಾಲ್ವ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಮೇಲೆ ಬ್ಯಾಲೆನ್ಸ್ ಶೀಟ್ ಅನ್ನು ಸಾಲ್ವ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅನ್ನು ನಾವು ಇಲ್ಲಿ ಮೂರು ಕಂಬೈನ್ಡ್ ಆಗಿ ಕೂಡ ತಗೋಬಹುದು. ಯಾರ್ಯಾರಪ್ಪ? ರಮ್ಯಾ, ರಾಜೇಶ್, ರಮ್ಯಾ ಅಂತ ಮೂರು ಜನ ಪಾರ್ಟ್ನರ್ಸ್ ಏನಾರ ಕಂಬೈನ್ಡ್ ಮೂರು ತಗೋಬಹುದು. ಸೊ ಇಲ್ಲಿ ಸ್ಪೇಸ್ ಕಡಿಮೆ ಇದೆ ಅಂತ ಹೇಳಿ ನಾನು ಏನ್ ಮಾಡಿದೀನಿ, ರಮ್ಯಾ ಸಪರೇಟ್ ತೋರಿಸಿದ್ದೀನಿ ಕ್ಯಾಪಿಟಲ್ ಅಕೌಂಟ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ದಟ್ ಈಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಟೈಟಲ್ ಡೆಬಿಟ್ ಕ್ರೆಡಿಟ್ ಶುಡ್ ಬಿ ಕಂಪಲ್ಸರಿ. ಪರ್ಟಿಕ್ಯುಲರ್ partners name Ramya, Rajesh, particulars Ramya, Rajesh. Okay, so this account will start credit side. ಈ ಅಕೌಂಟ್ ಯಾವ ಸೈಡ್ ಇಂದ ಮೊದಲು ಸ್ಟಾರ್ಟ್ ಆಗ್ತಪ್ಪ? ಕ್ರೆಡಿಟ್ ಸೈಡ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಮೊದಲನೇದು ಗೋ ಥ್ರೂ ದ ಫಾರ್ಮ್ಯಾಟ್. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಹೌದಾ? ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅನ್ನು ಕೊಟ್ಟಿರ್ತಾರೆ. ಎಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾತ್ರ ಪ್ರಾಬ್ಲಮ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ನೋಡಿ ಎಷ್ಟು ಹೇಳಿದ್ರು, ರಮ್ಯಾ ಅಂಡ್ ರಾಜೇಶ್ 60,000 and 30,000. ಸೊ 60,000 30,000 ನಾವು ಏನ್ ಮಾಡಿದ್ವಿ, ಎಂಟ್ರಿ ಮಾಡಿದ್ವಿ 60,000 ಆಮೇಲೆ 30,000 ಓವರ್. ನೆಕ್ಸ್ಟ್ ಬೈ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್. ಈ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಅನ್ನು ರಿವ್ಯಾಲ್ಯೂಯೇಷನ್ ಅಕೌಂಟ್ ಸಾಲ್ವ್ ಮಾಡಿದ್ವಿ. ಆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಸಾಲ್ವ್ ಮಾಡಿದ ತಕ್ಷಣ ನಮಗೆ ಪ್ರಾಫಿಟ್ ಬಂದದಲ್ಲ, ಎಷ್ಟು ಬಂದದ್ರಿ? 3,500 ಪ್ರಾಫಿಟ್ ಬಂದ. ಆ 3,500 ಪ್ರಾಫಿಟ್ ಅನ್ನ 3:2 ರೇಷಿಯೋ ಮೇಲೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಯಾರ್ಯಾರಿಗೆ? ರಮ್ಯಾಗ ಮತ್ತು ರಾಜೇಶ್. ಸೊ ಇಲ್ಲಿ ರಮ್ಯಾಗ 2,100, ರಾಜೇಶ್ 1,400 ಅಂತ ಹೇಳಿ ಬಂದಿರತಕ್ಕಂತ ಪ್ರಾಫಿಟ್ ಅನ್ನ ಇಬ್ಬರು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ನೆಕ್ಸ್ಟ್ ಬೈ ಜನರಲ್ ರಿಸರ್ವ್. ಜನರಲ್ ರಿಸರ್ವ್ ಏನಿರ್ತದಪ್ಪ? ಲಯಬಿಲಿಟಿ ಸೈಡ್ ಇರ್ತದೆ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಲಯಬಿಲಿಟಿ ಸೈಡ್ ಕೊಟ್ಟಿರ್ತಾರೆ ನೋಡಿ. ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಜನರಲ್ ರಿಸರ್ವ್. ಹೌದಾ? ಎಷ್ಟು ಅಂದ್ರೆ ಜನರಲ್ ರಿಸರ್ವ್ ದಟ್ ಈಸ್ 20,000. ಸೊ ಆ 20,000 ಅನ್ನ ನಮ್ಮ ಹತ್ರ ಯಾವ ರೇಷಿಯೋ ಇರುತ್ತೋ ಪಾರ್ಟ್ನರ್ ರೇಷಿಯೋ ಇದೆ 3:2 ಅಂತ ಹೇಳಿ. ಸೊ ಆ 3:2 ರೇಷಿಯೋ ಮೇಲೆ ಇಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದವರು. ಯಾರಿಗೆ? ರಮ್ಯಾಗ ಮತ್ತು ರಾಜೇಶ್. ಓಕೆ, ಸ್ಟಾರ್ಟ್. 20,000 into 3 divided by 5. ಸೊ ಇಲ್ಲಿ 3 + 2 5 ಆಗುತ್ತೆ. ಸೊ 3 divided by 5 ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ? 12,000 rupees. ಓಕೆ, ನೆಕ್ಸ್ಟ್ 20,000 into 2 divided by 5 ನಮಗೆ ಎಷ್ಟು ಸಿಗುತ್ತೆ? 8,000 rupees. ಸೊ ಜನರಲ್ ರಿಸರ್ವ್ ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ಪಾರ್ಟ್ನರ್ಸ್ ಗಳಿಗೆ ಶೇರ್ ಮಾಡಿದ್ವಿ. ನೆಕ್ಸ್ಟ್ ಬೈ ಗುಡ್ವಿಲ್ ಅಂತ ಫಾರ್ಮೆಟ್ ಅಲ್ಲಿ ನಾನು. ಓಕೆ, ಬೈ ಗುಡ್ವಿಲ್. ಗುಡ್ವಿಲ್ ಎಷ್ಟು ಬಂದಪ್ಪ? ರಮ್ಯಾ ಇಲ್ಲಿ 25,000 rupees ಗುಡ್ವಿಲ್ ಅನ್ನು ತೆಗೆದುಕೊಂಡು ಬಂದ. ಸೊ ಈ 25,000 ಗುಡ್ವಿಲ್ ಅನ್ನು ಕೂಡ ನಮ್ಮ ಓಲ್ಡ್ ರೇಷಿಯೋ ಅಲ್ಲ, ಸೇಮ್ ಅದೇ ರೇಷಿಯೋ ಮೇಲೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ 25,000 into 3 divided by 5 that is 15,000. ಆಯ್ತಾ? ಓಕೆ, ನೆಕ್ಸ್ಟ್ 25,000 into 2 divided by 5 that is 10,000. ಹೌದಾ? ಸೊ ಓಲ್ಡ್ ರೇಷಿಯೋ ಏನಲ್ಲ, ಅದೇ ರೇಷಿಯೋ ಮೇಲೆ ನಾವು ಎಲ್ಲವನ್ನೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಯಾವ್ದು ಕೊಟ್ವಿ ನಾವು? ಪ್ರಾಫಿಟ್ ಕೊಟ್ವಿ, ಜನರಲ್ ರಿಸರ್ವ್ ಕೊಟ್ವಿ, ಗುಡ್ವಿಲ್ ಕೊಟ್ವಿ. ಓಕೆ, ನೆಕ್ಸ್ಟ್ ಇನ್ನ ಲಯಬಿಲಿಟಿ ಸೈಡ್ ದಾಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಅದ. ಸೊ ಅದು ಕೂಡ ಅದರಲ್ಲಿ ನಿಮ್ಗೆ ಶೇರ್ ಅದ P&L ಅಕೌಂಟ್ ನಲ್ಲಿ. ಬೈ P&L ಅಕೌಂಟ್ ಎಷ್ಟು ಕೊಟ್ಟಿದಾರಪ್ಪ? 5,000 rupees. ಹೌದಾ? ಸೊ ಈ 5,000 ಅನ್ನ ಮತ್ತೆ ಸೇಮ್ ಓಲ್ಡ್ ರೇಷಿಯೋ ಮೇಲೆ ಕೂಡ ಡಿಸ್ಟ್ರಿಬ್ಯೂಟ್ ಮಾಡೋದು. ಇಲ್ಲಿ ಹೊಸ ರೇಷಿಯೋ ಕೊಟ್ಟಿರಂಗಿಲ್ಲ. ಸೊ ಈ ಓಲ್ಡ್ ರೇಷಿಯೋ ಮೇಲೆ ಎಲ್ಲವೂ ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡುತ್ತದೆ. ಬಿಕಾಸ್ ಇದು ಕೇವಲ ಓಲ್ಡ್ ಪಾರ್ಟ್ನರ್ಸ್ ಅಕೌಂಟ್, ಓಲ್ಡ್ ಪಾರ್ಟ್ನರ್ಸ್ ಮಾತ್ರ ಸಂಬಂಧಪಟ್ಟಿದ್ದ. ಹಾಗಾಗಿ ನಾವಲ್ಲಿ ಓಲ್ಡ್ ರೇಷಿಯೋ ಮೇಲೆ ಏನ್ ಮಾಡ್ತೀವಿ, ಅಮೌಂಟ್ ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ 5,000 into 3 divided by 5 that is 3,000. ನೆಕ್ಸ್ಟ್ 5,000 into 2 divided by 5 that is 2,000. ಓಕೆ, ಸೊ ದೀಸ್ ಆರ್ ದಿ ಐಟಮ್ಸ್ ಫ್ರಮ್ ಕ್ರೆಡಿಟ್ ಸೈಡ್ ಎಲ್ಲ ಎಂಟ್ರಿ ಆಯ್ತು. ಡೆಬಿಟ್ ಸೈಡ್ ಯಾವುದೇ ಎಂಟ್ರಿ ಇಲ್ಲ. ಸೊ ಈ P&L ಲಾಸ್ ಕೊಟ್ಟಿದ್ರೆ ಒಂದ್ ಕಡೆ ಅಸೆಟ್ ಸೈಡ್ ಕೊಟ್ಟಿದ್ರೆ ನಾವು ಇದನ್ನ ಡೆಬಿಟ್ ಸೈಡ್ ಪ್ರೆಸೆಂಟ್ ಮಾಡ್ತೀವಿ, ಅದು ಲಾಸ್ ಇರ್ತದ. ನೆಕ್ಸ್ಟ್ ಮತ್ತೆ ಇನ್ಯಾವುದೇ ಲೋನ್ ಗಳಲ್ಲ, ಪಾರ್ಟ್ನರ್ಸ್ ಗಳನ್ನ. ಹೌದಾ? ಓಕೆ, ಸೊ ಇದನ್ನ ಟೋಟಲ್ ಮಾಡ್ಕೊಂಡು ಇವಾಗ 1 by 1 ಪ್ರಾಬ್ಲಮ್. ಯಾವ್ದಪ್ಪ? ಫಸ್ಟ್ ರಮ್ಯಾ ಕಾಲಮ್ ಟೋಟಲ್ ಮಾಡಿದಾಗ ನಮಗೆ 92,100 ಬರುತ್ತೆ. ನೆಕ್ಸ್ಟ್ ರಾಜೇಶ್ ಕಾಲಮ್ ಟೋಟಲ್ ಮಾಡಿದಾಗ 51,400 ಬರುತ್ತೆ. ಸೊ ಡೆಬಿಟ್ ಸೈಡ್ ಯಾವುದೇ ಅಮೌಂಟ್ ಇಲ್ಲದಾಗ ಮೈನಸ್ ಮಾಡ್ಲಿಕ್ಕೆ ಟೋಟಲ್ ಅಮೌಂಟ್ ಏನಿರ್ತದೆ ಅದು ನಮ್ದು ಏನಾಗುತ್ತಪ್ಪ? ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ದಟ್ ಈಸ್ 92,100 and 51,400. 51,400. ಸೊ ಇಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಯಿತು. ಇವೇನದವಲ್ಲ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಇವೆರಡು
ಬ್ಯಾಲೆನ್ಸ್ ಶೀಟ್ ಗೆ ಟ್ರಾನ್ಸ್ಫರ್ ಆಗ್ತದೆ ಡೈರೆಕ್ಟ್ಲಿ. ಓಕೆ, ಎಸ್. ನೆಕ್ಸ್ಟ್ ಇಲ್ಲಿ ನಾನು ಸ್ಪೇಸ್ ಕಡಿಮೆ ಇದೆ ಅಂತ ಹೇಳಿ ಕಮ್ಮಿಯಾಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಸಪರೇಟ್ ಆಗಿ ಪ್ರೆಸೆಂಟ್ ಮಾಡಿದ್ದೀನಿ. ಓಕೆ, ಸೊ ಇದು ಬಹಳ ಸಿಂಪಲ್ ಅದ, ಏನು ಇಲ್ಲ ಇದರಲ್ಲಿ ಕೂಡ. ಕಮ್ಮಿಯಾಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕಿ ಪರ್ಟಿಕ್ಯುಲರ್ಸ್ ಅಮೌಂಟ್. ಓಕೆ, ನೆಕ್ಸ್ಟ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಏನ್ ಕಮ್ಮಿ ಅವ್ರ ಕ್ಯಾಪಿಟಲ್ ತಗೊಂಡ್ ಬಂದಾಗ 40,000 ಅದನ್ನ ನಾವು ಜಸ್ಟ್ ಪ್ರೆಸೆಂಟ್ ಮಾಡ್ತಾ ಇದೀವಿ, ಪ್ರೆಸೆಂಟೇಷನ್ ಪರ್ಪಸ್ ತೋರಿಸ್ತಾ ಇದೀವಿ. ಈ ಅಕೌಂಟ್ ಕಾಲಮ್ ಹಾಕ್ಲಿಲ್ಲ ಅಂದ್ರೂ ಕೂಡ ನಡೀತದೆ, ಬಟ್ ಪಾರ್ಟ್ನರ್ ಹೊಸವಾಗಿ ಬಂದ ಅಂತ ಹೇಳಿ ಪ್ರೆಸೆಂಟೇಷನ್ ಬೇಕಲ್ಲ. ಸೊ ಹೀಗಾಗಿ ನಾವು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 40,000 ಕ್ಯಾಪಿಟಲ್ ಅನ್ನ ತೋರಿಸ್ತಾ ಇದೀವಿ. ಸೇಮ್ ಬ್ಯಾಲೆನ್ಸ್ ಟೂ ಬ್ಯಾಲೆನ್ಸ್ ಕ್ಯಾರಿ ಔಟ್ ಆಗ್ತಾ ಇದೆ. ಸೊ ಟೋಟಲ್ 40,000 ಬೋತ್ ಸೈಡ್. ಸೊ ದಿಸ್ ಅಕೌಂಟ್ ಆಲ್ಸೋ ಕಂಪ್ಲೀಟೆಡ್. ಸೊ ಇಲ್ಲಿ ನಾವು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ನೋಡಿದ್ವಿ, ಆಮೇಲೆ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅದರಲ್ಲಿ ಕಮ್ಮಿ ಆದ ಅಕೌಂಟ್ ಕೂಡ ನೋಡಿದ್ವಿ. ಇನ್ನು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಇದ್ರೊಳಗೆ ನೆಕ್ಸ್ಟ್ ದಟ್ ಈಸ್ ಬ್ಯಾಲೆನ್ಸ್ ಶೀಟ್. ಹೌದಾ, ಇವಾಗ ಏನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಲ್ಲ ಬಿಡಿಸಿದ್ವಿಲ್ಲ, ಅವು ಎಲ್ಲ ಏನಕ್ಕೆ ಕೆಲವೊಂದು ಅಮೌಂಟ್ ಎಲ್ಲ ಈ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗ್ತಾ ಹೋಗ್ತಾವೆ. ಎಲ್ಲಿ? ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2014. 31st March 2014. So liabilities adjustment amount, assets adjustment amount. ಈ adjustment ಅಂದ್ರೆ ನಾವು ಇನ್ನರ್ ಕಾಲಮ್ ಅಂತ ಕೂಡ ಕರಿತೀವಿ. ಯಾಕಂದ್ರೆ ನಾವು ಅಮೌಂಟ್ ಅನ್ನು ಅಡ್ಜಸ್ಟ್ ಮಾಡಿ ಔಟರ್ ಕಾಲಮ್ ಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಕಾಲಮ್ ಅಂತ ಹೇಳಿ ಕೂಡ ಕರಿತೀವಿ, ಅಥವಾ ನೀವು ಅದನ್ನು ಅಮೌಂಟ್ ಅಂತ ಹೇಳಿ ಕೂಡ ಬರೀಬಹುದು, ಏನು ಪ್ರಾಬ್ಲಮ್ ಇಲ್ಲ. ಅಮೌಂಟ್ ಅನ್ಬಹುದು, ರುಪೀಸ್ ಅನ್ಬಹುದು. ಓಕೆ, ಎಸ್. ನೆಕ್ಸ್ಟ್, ಸೊ ಮೊದಲನೇದಾಗಿ ಲಯಬಿಲಿಟಿ ಸೈಡ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೈಟಲ್ ನಮ್ದು ಕ್ಯಾಪಿಟಲ್ಸ್. ಹೌದಾ, ಸೊ ಈ ಕ್ಯಾಪಿಟಲ್ಸ್ ನಲ್ಲಿ ಪಾರ್ಟ್ನರ್ಸ್ ನೇಮ್ ಗಳನ್ನ ಯಾವಪ್ಪ? ರಮ್ಯಾ ಅಂಡ್ ರಾಜೇಶ್ ಅಂತ ಹೇಳಿ 3 ಜನ ಪಾರ್ಟ್ನರ್ಸ್ ಅದ. ಸೊ 3 ಜನ ಪಾರ್ಟ್ನರ್ಸ್ ಅಂತ ಕೊಡ್ತೀವಿ, ರಮ್ಯಾ, ರಾಜೇಶ್ ಅಂಡ್ ರಮ್ಯಾ. ಇನ್ನು ಕ್ಯಾಪಿಟಲ್ಸ್ ಗಳು ತಗೋಬೇಕಾಗಿತ್ತು ನಾವು. ಓಲ್ಡ್ ಕ್ಯಾಪಿಟಲ್ಸ್ ಈಗಾಗಲೇ ನಾವು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ತಗೊಂಡಿದ್ವಿ. ಹೊಸ ಕ್ಯಾಪಿಟಲ್ಸ್ ಗಳು ಕ್ರಿಯೇಟ್ ಆಗಿರೋ ಹೊಸ ಕ್ಯಾಪಿಟಲ್ಸ್ ಯಾವಪ್ಪ? 92,100, 51,400 ಅಂಡ್ ದಿಸ್ ಒನ್ 40,000. ಇದರಲ್ಲಿ ಏನು ಬದಲಾವಣೆ ಇಲ್ಲ. ಆಸ್ ಇಟ್, ಯಾಕಂದ್ರೆ ಹೊಸ ಪಾರ್ಟ್ನರ್ ಬರ್ತಾರೆ ಅಂದ್ಮೇಲೆ ಹೊಸ ಬಂಡವಾಳದ ಮೇಲೆ ಬ್ಯಾಲೆನ್ಸ್ ಶೀಟ್ ಚೇಂಜ್ ಆಗ್ತದೆ. ಹೌದಾ? ಓಕೆ, ಸೊ ಫಸ್ಟ್ ರಮ್ಯಾ 92,100, ರಾಜೇಶ್ 51,400, ರಮ್ಯಾ 40,000. ಸೊ ಇವ 3 ಕ್ಯಾಪಿಟಲ್ ಗಳನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಮೇಕ್ ಅ ಟೋಟಲ್ 3ಗಳನ್ನ ಆಡ್ ಮಾಡ್ತಾ ಇದ್ದೀವಿ 1 by 1. 92,100 ಪ್ಲಸ್ 51,400 ಪ್ಲಸ್ 40,000 ಟೋಟಲ್. ಓಕೆ, 3 ಅಮೌಂಟ್ ಗಳನ್ನು ಟೋಟಲ್ ಮಾಡಿದಾಗ 1,83,500 ನಮಗೆ ಔಟರ್ ಕಾಲಮ್ ಅಮೌಂಟ್ ಸಿಗ್ತಾ ಇದೆ. ನೆಕ್ಸ್ಟ್ ಇನ್ನ ಲಯಬಿಲಿಟಿ ಸೈಡ್ ಬರೋಣ. ಸೊ ಮೊದಲನೇದು ಕ್ರೆಡಿಟರ್ಸ್ ಅದ, ಡೈರೆಕ್ಟ್ ತಗೊಂಡಿದ್ದೀವಿ, ಏನು ಡಿಸ್ಕೌಂಟ್ ಅದು ಏನು ಕೊಟ್ಟಿಲ್ಲ, ಹೀಗಾಗಿ ನಾವು ಡೈರೆಕ್ಟ್ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ 57,000. ನೆಕ್ಸ್ಟ್ ಯಾವ್ದು ನೋಡಿ? bills payable 20,500. so these are the liabilities we are going to enter directly. ನಾವು ಇವುಗಳನ್ನ ಡೈರೆಕ್ಟ್ ಆಗಿ ಎಂಟರ್ ಮಾಡ್ತಾ ಇದೀವಿ, ಯಾಕಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಗಳನ್ನ ಕೊಟ್ಟಿಲ್ಲ. ಕೊಟ್ಟಿದ್ರೆ ಒಂದ್ ವೇಳೆ ಡಿಸ್ಕೌಂಟ್ ಅದನ್ನ ಮೈನಸ್ ಮಾಡಿ ತಗೋತೀವಿ, ಬಟ್ ಇನ್ನೇನು ಅದ್ರ ಬಗ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕ್ರೆಡಿಟರ್ಸ್ ಬಗ್ಗೆ ಆಗಲಿ ಬಿಲ್ಸ್ ಪೇಬಲ್ ಬಗ್ಗೆ ಆಗಲಿ ಯಾವುದೇ ಇನ್ಫಾರ್ಮೇಶನ್ ಅನ್ನ ಹೇಳಿಲ್ಲ. ಸೊ ಹೀಗಾಗಿ ನಾವು ಡೈರೆಕ್ಟ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇನ್ನು ಇಲ್ಲಿ ಮತ್ತೊಂದು ಬರ್ತದೆ ಯಾವ್ದಪ್ಪ? ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅಂತ ಹೇಳಿ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಯಾವುದು ಕೊಟ್ಟಿಲ್ಲ. ಎಸ್ಪೆಷಲಿ ದೇ ವಿಲ್ ಗಿವ್ ಇನ್ ಅಡ್ಜಸ್ಟ್ಮೆಂಟ್ಸ್ ಏನ್ ಕೊಟ್ಟಿರ್ತಾರಲ್ಲ ಅಲ್ಲೇ ಕೊಡ್ತಾರ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಇದ್ರ ಇಲ್ಲಿ ಇಲ್ಲ, ಬಿಟ್ಟು ಮಾಡೋಣ. ನೆಕ್ಸ್ಟ್ ಅಸೆಟ್ ಸೈಡ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ಯಾಶ್ ಬರುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಬರಬೇಕು. ಯಾಕಂದ್ರೆ ಈಗ ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ 21,500 ಇತ್ತು. ಹೊಸ ಪಾರ್ಟ್ನರ್ ಕೂಡ ತಗೊಂಡ್ ಬಂದ್ರೆ ಕ್ಯಾಶ್ ಯಾರಪ್ಪ? ರಮ್ಯಾ. ಎಷ್ಟು 40,000. ದಟ್ ವಿ ಆರ್ ಗೋಯಿಂಗ್ ಟು ರೈಟ್ ಇನ್ ಬ್ರಾಕೆಟ್ 40,000 ಪ್ಲಸ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಕ್ಯಾಶ್ 21,500. ಸೊ ಟೋಟಲ್ ವಿಲ್ ಬಿ 61,500. ಆ ಎರಡು ಅಮೌಂಟ್ ಅನ್ನ ಕೂಡಿಸಿ ನಾವು ಔಟರ್ ಕಾಲಮ್ ತೆಗೆದುಕೊಳ್ತಾ ಇದ್ದೇವೆ 61,500. ನೆಕ್ಸ್ಟ್ ಮತ್ತೆ ಈ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಫಾಲೋ ಮಾಡ್ತಾ ಹೋಗೋದು. ಬಿಲ್ಸ್ ರಿಸೀವೇಬಲ್ ಅದ 4,000. ಇದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇರುವುದಿಲ್ಲ. ಸೊ ಡೈರೆಕ್ಟ್ಲಿ ನಾವು ಅದನ್ನ ಎಂಟ್ರಿ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಡೆಟರ್ಸ್. ಸೊ ಡೆಟರ್ಸ್ 60,000 ಅದ. ಹೊಸ ಡೆಟರ್ ಜಸ್ಟ್ ಕ್ರಿಯೇಟ್ ಆಗೈತೆ ಅಂತ ಹೇಳೋರ 6,000. ಮೊದಲ ಓಲ್ಡ್ ಬ್ಯಾಲೆನ್ಸ್ ಶೀಟ್ ನಲ್ಲಿ 3,000 ಇತ್ತು. ಹೊಸವಾಗಿ ಕ್ರಿಯೇಟ್ ಆದಾಗ 6,000 ಎಕ್ಸ್ಟ್ರಾ ಎಷ್ಟು ಕ್ರಿಯೇಟ್ ಆದ್ರೆ 3,000 ಇನ್ಕ್ರೀಸ್ ಆಗ. ಸೊ ಅದಕ್ಕೆ ನಾವು ಅಲ್ಲಿ 6,000 ಇನ್ಕ್ರೀಸ್ ಆಗಿ ತೋರಿಸ್ತಾ ಇದ್ದೀವಿ. ಅದನ್ನ ಮೈನಸ್ ಮಾಡಿದಾಗ 54,000 ಅಮೌಂಟ್ ಕಾಲಮ್ ಅಲ್ಲಿ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್
ಸ್ಟಾಕ್ ಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ, ಡೆಪ್ರಿಸಿಯೇಷನ್ ಆಗಲಿ ಅಪ್ರಿಸಿಯೇಷನ್ ಆಗಲಿ ದೇ ಹ್ಯಾವ್ ನಾಟ್ ಗಿವನ್. ಸೊ ವಿ ಆರ್ ಗೋಯಿಂಗ್ ಟು ಎಂಟರ್ ಡೈರೆಕ್ಟ್ಲಿ ಟು ದ ಔಟರ್ ಕಾಲಮ್. ಡೈರೆಕ್ಟ್ ಆಗಿ ಔಟರ್ ಕಾಲಮ್ ನಾಗ ಅಮೌಂಟ್ ಕಾಲಮ್ ಪ್ರೆಸೆಂಟ್ ಮಾಡ್ತೀವಿ, ಯಾಕಂದ್ರೆ ಅದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಕೆಲವೊಂದು ಸಲ ಕೊಡ್ತಾರ ನಾವು ಡೆಪ್ರಿಶಿಯೇಟ್ ಸ್ಟಾಕ್, ಅಪ್ರಿಶಿಯೇಟ್ ಸ್ಟಾಕ್ ಅಂತ ಹೇಳಿರ್ತಾರೆ, ಇಲ್ಲಿ ಕೊಟ್ಟಿಲ್ಲ. ಸೊ ಹೀಗಾಗಿ ನಾವು ಅದನ್ನ ಡೈರೆಕ್ಟ್ಲಿ ಔಟರ್ ಕಾಲಮ್ ತೆಗೆದುಕೊಳ್ತಾ ಇದೀವಿ. ನೆಕ್ಸ್ಟ್ ಫರ್ನಿಚರ್ ಡೆಪ್ರಿಸಿಯೇಷನ್ ಅದ ರೀ, ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಇದೆ. ಡೆಪ್ರಿಶಿಯೇಟ್ ಮಷಿನರಿ ಅಂಡ್ ಫರ್ನಿಚರ್ ಬೈ 10% ಅಂತ ಹೇಳ್ಯಾರ. ಸೊ ಫರ್ನಿಚರ್ 10,000 ಅದ, after 10% ಈಗಾಗಲೇ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ನಲ್ಲಿ ಡೆಬಿಟ್ ಸೈಡ್ ಕೊಟ್ಟಿದ್ದೀವಿ, ಹೌದಾ? ಎಷ್ಟು ಅದಿರೋದು 1000. ಸೊ 10,000 ನಲ್ಲಿ ನಾವು 1000 ಮೈನಸ್ ಮಾಡಿ ಔಟರ್ ಕಾಲಮ್ 9,000 ಪ್ರೆಸೆಂಟ್ ಮಾಡ್ತಾ ಇದೀವಿ. ಯಾಕೆ ನಾವು ಮೈನಸ್ ಮಾಡ್ತಾ ಇದೀವಿ? ಡೆಪ್ರಿಸಿಯೇಷನ್ ಹಾಕಿದ್ದಾರೆ ಕಂಪನಿದವರ. ಡೆಪ್ರಿಸಿಯೇಷನ್ ಅಂದ್ರೆ ಏನಪ್ಪಾ? ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್. ಪ್ರತಿ ವರ್ಷ ಮಷೀನ್ಗಳ ವ್ಯಾಲ್ಯೂ ಏನಾಗ್ತಾ ಹೋಗ್ತಪ್ಪ, ಕಡಿಮೆ ಆಗ್ತಾ ಹೋಗ್ತದೆ, ಅದು ಕಂಪನಿ ಡೆಪ್ರಿಸಿಯೇಟ್ ಚಾರ್ಜ್ ಮಾಡಿದ್ರ. ಸೊ 9,000. ನೆಕ್ಸ್ಟ್ ಮಷಿನರಿ ಬರೋಣ. 25,000 ಅದ, 10% ಅಂದ್ರೆ 2,500 ಆಗುತ್ತೆ. ಔಟರ್ ಕಾಲಮ್ 22,500. ಇದ್ರ ಮೇಲೆ ಕೂಡ ಸೇಮ್ ಚಾರ್ಜ್ ಮಾಡಿದ್ದಾರೆ ಡೆಪ್ರಿಸಿಯೇಷನ್ ಎಷ್ಟು? 10% per annum ಅಂತ ಹೇಳಿ. ನೆಕ್ಸ್ಟ್ ಬಿಲ್ಡಿಂಗ್. ನೆಕ್ಸ್ಟ್ ಅಸೆಟ್ ಯಾವ್ದು? ಬಿಲ್ಡಿಂಗ್ ಇದೆ. ಬಿಲ್ಡಿಂಗ್ಸ್ rupees 40,000, ಬಟ್ ಬಿಲ್ಡಿಂಗ್ ಅಪ್ರಿಶಿಯೇಟ್ ಎಷ್ಟಾಗಿದೆಪ್ಪ? 20% ಅಪ್ರಿಶಿಯೇಟ್ ಆಗಿದೆ ಅಂತ ಹೇಳಿದ್ರೆ. ಅಪ್ರಿಶಿಯೇಷನ್ ನಾವು ಇವ್ಯಾಲ್ಯೂಯೇಷನ್ ಕ್ರೆಡಿಟ್ ಸೈಡ್ ನಲ್ಲಿ ಕೊಟ್ಟಿದ್ದೀವಿ. ಬೈ ಬಿಲ್ಡಿಂಗ್ rupees 8,000 ಅದಲ್ಲ. ಓಕೆ ನೋಡಿ, ಆಡ್ ಅಪ್ರಿಸಿಯೇಷನ್ 8,000. ಅಪ್ರಿಶಿಯೇಟ್ ಆಗೋದಂದ್ರೆ ಏನಿಲ್ಲ, ವ್ಯಾಲ್ಯೂ ಇನ್ಕ್ರೀಸ್ ಆಗೋದ, ಜಾಸ್ತಿ ಆಗೋದ. ಎಷ್ಟು ಜಾಸ್ತಿ ಆದ್ರಿ? 8,000 rupees ಜಾಸ್ತಿ ಆಯಿತು. ಸೊ ದಟ್ ಈಸ್ 48,000. ನೆಕ್ಸ್ಟ್ ಪ್ರೀಪೇಯ್ಡ್ ಇನ್ಶೂರೆನ್ಸ್. ಇಟ್ ಈಸ್ ಅನ್ ಅನ್ರಿಕಾರ್ಡೆಡ್ ಅಸೆಟ್. ಅಡ್ಜಸ್ಟ್ಮೆಂಟ್ ನಲ್ಲಿ ಲಾಸ್ಟ್ ಅದ, ಎಷ್ಟು ಅದ ಇರೋದು? 2,000 rupees ಟು ಟೇಕ್ ಡೈರೆಕ್ಟ್ಲಿ ಔಟರ್ ಕಾಲಮ್. ನೆಕ್ಸ್ಟ್ ಗುಡ್ ವಿಲ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಹೇಳಿದ್ದಾರೆ. ಗುಡ್ ವಿಲ್ ಅಮೌಂಟ್ ರಿಟೇನ್ಡ್ ಇನ್ ದ ಬಿಸ್ನೆಸ್. ರಿಟೇನ್ಡ್ ಇನ್ ದ ಬಿಸ್ನೆಸ್ ಮೀನ್ಸ್ ರಿಟೇನ್ಡ್ ಇನ್ ದ ಬ್ಯಾಲೆನ್ಸ್ ಶೀಟ್. ಸೊ ಅದನ್ನು ಕೂಡ ನಾವು ಗುಡ್ ವಿಲ್ ಅನ್ನು ಕೂಡ ಅಸೆಟ್ ಸೈಡ್ ಪ್ರೆಸೆಂಟ್ ಮಾಡ್ತಾ ಇದೀವಿ. ಹೊಸ ಗುಡ್ ವಿಲ್ ಕೊಡೋದ್ರಿಂದ ಹೊಸ ಅಕೌಂಟ್ ಕ್ರಿಯೇಟ್ ಆಗ್ತದೆ, ಕಂಪನಿಗೆ ಎಕ್ಸ್ಟ್ರಾ ಅಮೌಂಟ್ ಜಾಸ್ತಿ ಆಗ್ತದೆ, ಹೌದಾ? ಸೊ ಹೀಗಾಗಿ ಅದನ್ನು ಕೂಡ ನಾವು ಅಲ್ಲಿ ಅಸೆಟ್ ಸೈಡ್ ಪ್ರೆಸೆಂಟ್ ಮಾಡ್ತೇವೆ. ಗುಡ್ ವಿಲ್ ಇಟ್ ಈಸ್ ಆಲ್ಸೋ ಆನ್ ಅಸೆಟ್, ಬಟ್ ಇಟ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್, ಹೌದಾ? ಟ್ಯಾಂಜಿಬಲ್ ಅಂದ್ರೆ ಯಾವ ಆಸ್ತಿಗಳನ್ನು ಸ್ಪರ್ಶ ಮಾಡ್ತೀವಿ ಅಲ್ಲ ಟ್ಯಾಂಜಿಬಲ್. ಇಂಟ್ಯಾಂಜಿಬಲ್ ಅಂದ್ರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಆಸ್ತಿಗಳು. ಓಕೆ, ಸೊ ಇವಾಗ ಏನ್ ಮಾಡ್ಬೇಕಪ್ಪ, ನಾವು ಟೋಟಲ್ ಮಾಡ್ಕೊಳ್ತಾ ಇದ್ದೀವಿ ಅಲ್ಲ, ಪ್ರತಿಯೊಂದು ಸೈಡ್ ಲಯಬಿಲಿಟಿ ಸೈಡ್ ಆಮೇಲೆ ಅಸೆಟ್ ಸೈಡ್. ಲಯಬಿಲಿಟಿ ಸೈಡ್ 2,61,000. ಸೇಮ್ ಅಸೆಟ್ ಸೈಡ್ ಕೂಡ ಟೋಟಲ್ ಮಾಡಿದರೆ 2,61,000 ಈಗ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ. ಓಕೆ, ಸೊ ಇಲ್ಲಿಗೆ ರಮ್ಯಾ, ರಾಜೇಶ್, ರಮ್ಯಾ ಅನ್ನೋ ಒಂದು ಪ್ರಾಬ್ಲಮ್ ಅನ್ನ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ರಿವ್ಯಾಲ್ಯೂಯೇಷನ್ ಗುಡ್ ವಿಲ್ ಅಕೌಂಟ್ ಸಾಲ್ವ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ ನಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಮೇಲೆ ಬ್ಯಾಲೆನ್ಸ್ ಶೀಟ್ ಅನ್ನು ಸಾಲ್ವ್ ಮಾಡಿದ್ವಿ. ಸೇಮ್ ಇದೇ ತರ ಪ್ರಾಬ್ಲಮ್ ಅನ್ನು ಕೂಡ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನೊಂದು ಸಾಲ್ವ್ ಮಾಡೋಣ. ಓಕೆ, ಸೊ ಈ ಪ್ರಾಬ್ಲಮ್ ನೀವು ಬುಕ್ ನಲ್ಲಿ ಕಾಪಿ ಮಾಡ್ಕೊಳ್ಳಿ. ಇಫ್ ಯು ಆರ್ ಹ್ಯಾವಿಂಗ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್ ಪ್ರಾಬ್ಲಮ್, you can text me, WhatsApp, otherwise you can call and ask. Okay, thank you.